ಯಾವುದು ಇಲ್ಲೂ ಇದಿಷ್ಟೆಲ್ಲ ಭಾಗ್ಯ ಇಲ್ಲ 5 ಭಾಗ್ಯ ಇವ್ರು ಕೊಟ್ಟವ್ರಲ್ವೇನ್ರಿ ಕರ್ನಾಟಕದವರು. ಅದೇ ರೀತಿ ಸೆಂಟ್ರಲ್ನಲ್ಲಿ 3 ಭಾಗ್ಯ ಕೊಡ್ಲಿರಿ. ನಾನೊಂದು ಹೇಳೋದು, ಆ ರಾಜಕೀಯದವರೇ ಹೋಗಿ ಇಲ್ಲಿರೋರೇ ಹೋಗಿ ಅಲ್ಲಿ ಸೇರ್ಕೊಂಡಿರ್ತಾರೆ. ಅಲ್ಲೂ ಅವ್ರು ಏನು ಮಾಡೋದು, ಹೆಗಣ ಎಲ್ಲೋದ್ರೂ ಕೆರಿತದೋ ಇಲ್ವೋ, ಆ ಕೆಲಸ ಆಗುತ್ತೋ ಇಲ್ವೋ. ನೀವು ಮಾಧ್ಯಮದವರು ಚರ್ಚೆಗೆ ಬರಲಿ. ಸಿಎಂ ಸಿದ್ದರಾಮಯ್ಯನವರು ಒಂದು ವಾಹಿನಿಯಲ್ಲಿ ಹೇಳಿರೋದು ಇದು. ಈ ಸರಿ ಎಲೆಕ್ಷನ್ ಅಲ್ಲಿ ಅಂದ್ರೆ ರಾಜಕೀಯದಲ್ಲಿ ಇರ್ತೀನಿ ಬಟ್ ಎಲೆಕ್ಷನ್ ನಿಂತ್ಕೊಳ್ಳಲ್ಲ. ಸ್ನೇಹಿತರು ಮತ್ತೆ ಹಿತೈಷಿಗಳು ಹೇಳಿದ್ರೆ ಹಿಂಸೆ ಮಾಡಿದ್ರೆ ನಿಂತ್ಕೊಳ್ತೀನಿ, ಯೋಚನೆ ಮಾಡಿ ನಿಂತ್ಕೊಳ್ತೀನಿ ಅಂತ ಹೇಳಿದ್ರೆ. ಕಳೆದ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕೂಡ ಇದು ಲಾಸ್ಟ್ ನಂದು ಮತ್ತೆ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳಲ್ಲ ಅಂತ ಹೇಳಿ ನಿಂತ್ಕೊಂಡು ಗೆದ್ದಿದ್ರು. ಸೊ ಏನ್ ಹೇಳ್ತೀರಾ ಅವ್ರದ ಅಂದ್ರೆ ಮುಂದುವರಿಬೇಕು ರಾಜಕೀಯದಲ್ಲಿ ಇನ್ನೂ ಕೂಡ ಅಂತ ಅನ್ಸುತ್ತಾ ನಿಮ್ಗೆ? ಹೌದು, ಮುಂದುವರಿಬೇಕು ಅನ್ನಿಸ್ತದೆ. ಯಾಕೆ ಅಂತಂದ್ರೆ ಸಾಮಾಜಿಕವಾಗಿ ಈ ಯಾವುದೇ ಧರ್ಮ ಜಾತಿಗೆ ಸೀಮಿತವಾಗಿಲ್ಲ. ಸಿದ್ದರಾಮಯ್ಯವರು ಯಾಕೆ ಅವ್ರು ರಾಜಕೀಯದಲ್ಲಿ ಇನ್ನೂ ಎಷ್ಟು ವರ್ಷ ಇರಬೇಕು ಅನ್ಬೇಕು ಅಂದರೆ, ಹಿಂದೆ ಸಮತಾವಾದಿಯಾಗಿ ಬಂದವರು ಗುಂಪಿನಲ್ಲಿ ಇವರು ದೇವರಾಜ್ ಅರಸು ಬಿಟ್ಟರೆ ಎರಡನೇರೇ ಇವರು. ಮತ್ತೆ ಮಾಡಿದ್ರು ಯಾವುದೇ ರೀತಿ ಕಳಂಕರಹಿತವಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಆಡಳಿತ ನಡೆಸಿರೋದ್ರಿಂದ ಮುಂದೆನೂ ಇಂಥವರೇ ಇದ್ರೆ ಒಳ್ಳೆಯದು ಅನ್ನೋ ಒಂದು ಅಭಿಪ್ರಾಯ, ನಮ್ಮ ಅಭಿಪ್ರಾಯ. ಎರಡನೇ ವಿಷಯಕ್ಕೆ ಬಂದಾಗ ನಾವೇನು ಮಾಡೋದು, ಬೇರೆಯವರೆಲ್ಲ ಒಳ್ಳೆಯವರು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಇವರು ಇರೋದ್ರಲ್ಲಿ ಇವರು ಉತ್ತಮರಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ರಾಜಕೀಯದಲ್ಲಿ ಇನ್ನೂ ವರ್ಷ ಇರಲಿ ಅನ್ನೋ ಒಂದು ಸದುದ್ದೇಶದಿಂದ ಹೇಳ್ತಿದ್ವಿ. ಹಂಗಂತ ಹೇಳ್ಬಿಟ್ಟು ಇವಾಗ ಬೇರೆಯವ್ರು ಯಾರು ಸಿ ಎಮ್ ಆಗಬಾರ್ದು, ಇವರೇ ಬಂದು ಕುತ್ಕೊಂಡ್ಬಿಡ್ಬೇಕು ಅನ್ನೋ ಭಾವನೆಯೂ ಇಲ್ಲ. ಮತ್ತೇನು ಮಾಡಿದ್ವಿ, ಇವರು ಈ ರಾಜ್ಯದಲ್ಲಿ ಅಲ್ದೇ ದೇಶದಲ್ಲೂ ಹೋಗಿ ಮಾಡಲಿ, ಸೆಂಟ್ರಲ್ನೂ ಹೋಗಿ ಆಡಳಿತ ಮಾಡಲಿ. ಇಂಥ ಒಬ್ಬರು ಇರೋದ್ರಿಂದ ಯಾವುದೇ ರೀತಿ ಕಳಂಕರಹಿತ ರಾಜಕೀಯದವ್ರು ಇದ್ದರೆ ಮುಂದೆ ಯಾರು ಭ್ರಷ್ಟಾಚಾರಿಗಳು ಈ ರಾಜಕೀಯಕ್ಕೆ ಬರೋಕ್ಕೆ ಅವಕಾಶ ಆಗಲ್ಲ. ಇವರು ಒಂದು ಅಧಿಕಾರ ಇದ್ದರೆ ಆ ಅಧಿಕಾರದಲ್ಲಿ 4 ಜನಕ್ಕೆ ಒಳ್ಳೆಯದು ಮಾಡ್ಬೋದು. ಆ ಒಂದು ಉದ್ದೇಶದಿಂದ ಸಿದ್ದರಾಮಯ್ಯವರು ಇನ್ನೊಂದು ವರ್ಷ ಇರಲಿ ಅನ್ನೋದಿದೆ. ಇದರಲ್ಲಿ ಬಲಂತ ಏನಿಲ್ಲ. ಸಿದ್ದರಾಮಯ್ಯವರು ಲಾಸ್ಟ್ ಎಲೆಕ್ಷನ್ನಲ್ಲೇ ನನಗೆ ರಾಜಕೀಯ ಸಾಕು ಅಂತ ಹೇಳಿದ್ದಾರೆ. ಅದು ಏನು ಅಂತಂದರೆ ವಯಸ್ಸಾಯಿತು ಸಾಕು ಅನ್ನೋ ಭಾವನೆ ಇರುತ್ತೆ. ಈಗಿನ ರಾಜಕೀಯದಲ್ಲಿ ಸಾಯೋವರೆಗೂ ನಾನು 100 ವರ್ಷದವರೆಗೂ ಅಧಿಕಾರ ಬೇಕು ಅನ್ನೋರೇ ಇರೋದು. ಇವರು ಬೇಡ ಅಂತಾರೆ ಅಂದ್ರೆ ವಿಶೇಷತೆ ಇದೆ ಅಂತಲ್ವಾ. ಜನಗಳು ಅವ್ರನ್ನ ಇರಿಸೋದಕ್ಕೋಸ್ಕರ ಇವರು ರಾಜಕೀಯದ ಇರಲಿ ಅಂತ ಹೇಳಿ ಜನಗಳು ಅವರು ಇಷ್ಟಪಟ್ಟೋದಕ್ಕೆ ಸಿದ್ದರಾಮಯ್ಯರು ಇರಬೇಕು ಅಂತಾರೆ ಹೊರತು ಅವರು ವೈಯಕ್ತಿಕವಾಗಿ ನನಗೆ ಲಾಭ ಮಾಡ್ಕೊಬೇಕು ಅನ್ನೋ ಭಾವನೆ ಅವ್ರವ್ರು ಇಲ್ಲ. ಈಗ ಆ ಥರ ಏನಾದರೂ ಭ್ರಷ್ಟಾಚಾರಿಗಳಾಗಿದ್ದರೆ ಇಡಿನೋ ಯಾವುದೋ ಬಿಟ್ಟು ಅವ್ರನ್ನ ಬಲಿ ಹೊಡೆದು ಎಲ್ಲ ಮಾಡಿಬಿಟ್ಟು, ಉದಾಹರಣೆಗೆ ಮೋಡ ಹಗರಣದಲ್ಲಿ ಇಲ್ದಿರೋರನ್ನ ಕರ್ಕೊಂಬಂದು ಅದನ್ನೇ ಸಿಲ್ಕ್ಸೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದು ಯಾವುದೂ ಆಗೋದಿಲ್ಲ. ಏನೋ ಒಂದು ಪ್ರತಿಯೊಂದಕ್ಕೂ ಮತ್ತು ಮೂಢ ವಿಷಯಕ್ಕೆ ಬಂದರೂ ಕೂಡ ಮೊದಲಿಂದ ಅಲ್ಲಿ ಭ್ರಷ್ಟಾಚಾರ ನಾಟ್ಯವಾಡ್ಕೊಂಡು ಬಂದ್ಬಿಟ್ಟೈತೆ. ಇದು ಇವತ್ತು ಬಂದು ಸರಿ ಮಾಡೋದಕ್ಕಾಗಲ್ಲ. ಹಿಂದೆ ಮೂಢ ಪ್ರಾರಂಭ ಆದಾಗಿಂದ ತೆಗಿಲಿ, ಎಲ್ಲ ಲೋಕಾಯುಕ್ತ ಕೊಡಲಿ, ಅದರೊಳಗೆ ಏನೇನಿದೆ ಹೆಗ್ಣಗಳು ಏನೇನಿದ್ದಾವೆ, ಯಾರ್ಯಾರ ಮನೆ ಯಾರ್ಯಾರು ಎಷ್ಟೆಷ್ಟು ಸೈಟ್ ತೊಗೊಂಡಿದ್ದಾರೆ ಇದೆಲ್ಲ ಮಾಡ್ತಾಯಿತ್ತು. ಬರೀ 11 ಸೈಟ್ಗೆ ಅಂತ ಹೇಳ್ತೀರ, ಇವತ್ತು ಸಾವಿರಾರು ಕೋಟಿ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಯಾವುದೂ ಇಲ್ಲ. 11 ಸೈಟು ಅದು ವಾಪಸ್ ಕೊಟ್ಟಿದ್ದಾರೆ. 14 11 ವಾಪಸ್ ಕೊಟ್ಟಿರ್ಬೋದು, ಅದು ದೊಡ್ಡದಲ್ಲ. ಮತ್ತೆ ಮಾಡೋದು ಮೊನ್ನೆ ಕೂಡ ಅದು ಕೋರ್ಟ್ನಲ್ಲಿ ಏನು ಹೇಳಿದ್ದಾರೆ, ಇದರಲ್ಲಿ ಅವ್ರದ್ದು ಯಾವುದೇ ರೀತಿ ಮಧ್ಯಪ್ರವೇಶ ಇಲ್ಲ ಅಂತ ಹೇಳಿರೋದು ಸತ್ಯನ ಅಥವಾ ಸುಳ್ಳೋ ನೀವೇ ತೀರ್ಮಾನ ಮಾಡಿ. ಯಾರು ಮಾಧ್ಯಮದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲಿ ಸತ್ಯ ಇರ್ತದೆ ಅನ್ನೋದು ಅದು ಪ್ರಚಾರಕ್ಕೆ ತರಬೇಕು. ಒಳ್ಳೆ ರಾಜಕೀಯದಲ್ಲಿ ಉಳ್ಕೊಂಡು 4 ಜನಕ್ಕೆ ಒಳ್ಳೇದು ಮಾಡೋ ಅಂಥ ಒಂದು ರಾಜಕೀಯ ಪ್ರವೃತ್ತಿ ಬೆಳಿಬೇಕು. ಇಲ್ಲಿ ಇವಾಗ ಏನಾಗಿದೆ ರಾಜಕೀಯದಲ್ಲಿ, ಬರೀ ರಿಯಲ್ ಎಸ್ಟೇಟು, ಅವರು ಆಸ್ತಿ ಉಳಿಸ್ಕೊಳೋದಕ್ಕೆ, ಅವ್ರ ಅಣ್ಣ ತಮ್ಮದಿರಿಗೆ ಬರೀ ಇದನ್ನೇ ಆಗೋಗಿದೆ. ಹಿಂದೆ ಎಲ್ಲ ರಾಜಕೀಯ ಅಂದರೆ ಹೆಂಗಿತ್ತು ಗೊತ್ತೇನ್ರಿ, ಒಬ್ರು ಕಾಲಕ್ಕೆ ಚಪ್ಪಲಿ ಇರಲಿಲ್ಲ, ಒಂದು ಗಾಂಧಿ ಟೋಪಿ ಹಾಕೊಂಡಿರೋರು, ಒಂದು ಕೈಗೊಂದು ಬ್ಯಾಗ್ ಹಾಕೊಂಬಿಟ್ಟು ನಡ್ಕೊಂಡು ಹೋಯ್ತಿದ್ರೆ ಅವ್ರನ್ನ ರಾಜಕೀಯದವರು ಅನ್ನೋರು. ಇವತ್ತೇನಾಗಿದೆ, ರೇಷ್ಮೆ ಜುಬ್ಬ, ಫಾರಿನ್ನು, ಆಮೇಲೆ ಯಾವುದು ಫಾರಿನ್ ಕಾರ್ಗಳು, 100 ಕೋಟಿ ಕಾರ್ಗಳು ಇಟ್ಕೊಂಡು ರಾಜಕೀಯ ಮಾಡೋಕ್ಕೆ ಬಂದರೆ ಅವ್ರು ಆ ದುಡ್ಡೆಲ್ಲಿ ಬಂತು? ಇವಾಗ ಎಲ್ಲರನ್ನೂ ಕೂಡ ತನಿಖೆಗೆ ಒಳಪಡಿಸ್ಲಿ, ರಾಜಕೀಯದಲ್ಲಿ ಇರೋರ್ನೆಲ್ಲರನ್ನೂ ತನಿಖೆಗೊಳಿಸಿ. ಅವತ್ತು ಎಷ್ಟಿತ್ತು ದುಡ್ಡು, ಇವತ್ತು ರಾಜಕೀಯದವ್ರ ಹತ್ರ ಎಷ್ಟು ಕೋಟಿ ದುಡ್ಡಿದೆ, ಇದನ್ನೆಲ್ಲ ತನಿಖೆ ಮಾಡಿದ್ರೆ ಹೇಳಿ ಕಳ್ಳರು ಗೊತ್ತಾಗೋಯ್ತದಲ್ವೋ. ಇವಾಗ ಭ್ರಷ್ಟಾರಹಿತ ರಾಜ್ಯ ಸರ್ಕಾರ ದೇಶ ಮಾಡ್ತೀನಿ ಅಂತ ಹೇಳಿದ್ರು, ಮೋದಿನೇ ಹೇಳಿದ್ರು ಅಂತ ಇಟ್ಕೊಳ್ಳಿ. ಲೋಕಪಾಲ್ ಮಸೀದೆ ತಂದ್ರ, ಏನು ತರಲಿಲ್ಲ. ಉದ್ಯೋಗ ಕೊಟ್ರ, ಯಾವುದು ಇಲ್ಲೂ ಇದಿಷ್ಟೆಲ್ಲ ಭಾಗ್ಯ ಇಲ್ಲ. 5 ಭಾಗ್ಯ ಇವ್ರು ಕೊಟ್ಟವ್ರಲ್ವೇನ್ರಿ ಕರ್ನಾಟಕದವರು.
ಅದೇ ರೀತಿ ಸೆಂಟ್ರಲ್ನಲ್ಲಿ 3 ಭಾಗ್ಯ ಕೊಡ್ಲಿರಿ. ನಾನು ಒಂದು ಹೇಳೋದು ಅಂದರೆ ಉಚಿತ ಶಿಕ್ಷಣ ಕೊಡ್ಲಿರಿ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಹೆಲ್ತ್ ಫ್ರೀ ಮಾಡಲಿರಿ, ಆಮೇಲೆ ಆ ಉದ್ಯೋಗಕ್ಕೆ ತಕ್ಕನಲ್ಲಿ ಕೆಲಸ ಕೊಟ್ಬಿಡ್ಲಿರಿ. ಮೂರೇ ಮೂರನ್ನ ಇವರು ಮೂರನ್ನ ಘೋಷಣೆ ಮಾಡಲಿ ಸೆಂಟ್ರಲ್ನಲ್ಲಿ. ಇವೆಲ್ಲ ಬಿಟ್ಬಿಡಿ, ಈ ಭಾಗ್ಯಗಳನ್ನೆಲ್ಲ ತೆಗೆದಾಕ್ಬಿಡ್ಲಿ. ಕರ್ನಾಟಕದ ಭಾಗ್ಯ ಸರಿ ಇಲ್ಲ ಅಲ್ವಾ? ಸೆಂಟ್ರಲ್ಲಿ 3 ಭಾಗ್ಯ ಕೊಡಲಿ. ಒಂದು ವಿದ್ಯಾ ಫ್ರೀ ಕೊಡಲಿ, ಎರಡನೇದು ಹೆಲ್ತ್ ಫ್ರೀ ಕೊಡಲಿ, ಮೂರನೇದು ಕೆಲಸ ಅವ್ರು ಓದಿರ್ತಾರಲ್ಲ ಅವ್ರಿಗೊಂದು ಉದ್ಯೋಗ ಕೊಡಲಿ. ಇವಾಗ ಯಾಕೆ ಫಾರಿನ್ಗೆ ಹೋಗ್ತಾರೆ? ಇಲ್ಲೇ ಇರ್ತಾರೋ ಇಲ್ವೋ? ಮತ್ತು ಇವತ್ತು ಇನ್ಸ್ಟಿಟ್ಯೂಷನ್ಗಳು ಇರೋದು ಯಾರ ಕೈನಲ್ಲಿ? ಮೆಡಿಕಲ್ದು ಯಾರು ಎಲ್ಲಿ ನಡೀತಾ ಇದೆ? ಎಲ್ಲ ರಾಜಕೀಯದವ್ರ ಕೈಲಿ ತಾನೆ. ಆ ರಾಜಕೀಯದವರೇ ಹೋಗಿ ಇಲ್ಲಿರೋರೇ ಹೋಗಿ ಅಲ್ಲಿ ಸೇರ್ಕೊಂಡಿರ್ತಾರೆ. ಅಲ್ಲೂ ಅವ್ರು ಏನು ಮಾಡೋದು? ಹೆಗಣ ಎಲ್ಲೋದ್ರೂ ಕೆರಿತದೋ ಇಲ್ವೋ? ಆ ಕೆಲಸ ಆಗುತ್ತೋ ಇಲ್ವೋ? ನೀವು ಮಾಧ್ಯಮದವರು ಚರ್ಚೆಗೆ ಬರಲಿ. ಹಿಂದೆ ಏನಾಗಿದೆ, ಇವ್ರೇನು ಮಾಡ್ತಾರೆ, ಒಂದು ಮಾಡ್ತಾರೆ. ನೀವು ಮೀಡಿಯಾದಲ್ಲಿ ಏನು ಮಾಡ್ತೀರಿ ಗೊತ್ತಾ? ನಿಮ್ಮ ಪರವಾಗಿ ಯಾರ್ಯಾರು ಮಾತಾಡ್ತಾರೋ ಅವರು ಡಿಬೇಟು ಕುಂಡಿರ್ತೀರ ಬೈಠಕ್ನಲ್ಲಿ. ಅವ್ರಿಗೆ ಏನು ಬೇಕೋ ಅದನ್ನು ಮಾತ್ರ ತೆಗಿಸ್ತೀರ. ಯಾವುದು ಬೇಡವೋ ಸಾಕು ಅಂತಾರೆ. ಈ ಪ್ರವೃತ್ತಿ ಬೇಡ. ಯಾರು ಪ್ರಜ್ಞಾವಂತರನ್ನ ಬೈಠಕ್ನಲ್ಲಿ ಕುಂಡ್ರಿಸ್ರಿ, ಇತಿಹಾಸ ಗೊತ್ತಿರೋರ್ನ ಕುಂಡ್ರಿಸ್ರಿ. ಇತಿಹಾಸ ಗೊತ್ತಿಲ್ದವ್ರು ಬಿಟ್ಬಿಟ್ಟು ಗೊತ್ತಿರೋರ್ನೇ ಕೂರ್ಸ್ಕೊಂಡಿರೋದಲ್ವಾ ಸರ್ ಎಲ್ಲರೂ ಆಲ್ಮೋಸ್ಟ್? ಇಲ್ಲಿ ಅಲ್ಲಿ ನೀವು ಏನು ಮಾಡ್ತೀರಾ ಅಂದರೆ, ಅವ್ನು ಏನಾದ್ರು ಒಂದು ವಿಷಯ ಎತ್ಕೊಡ್ಬೇಕಾದ್ರೆ ಏನು ಮಾಡ್ತೀರಾ? ಟ್ರ್ಯಾಕ್ ಚೇಂಜ್ ಆಯ್ತದ, ಅಲ್ಲಿ ನಿಲ್ಲಿಸ್ರಿ ಅಂತೀರಾ. ಯಾವುದೋ ಇಲ್ವೋ ಹೇಳ್ರಿ. ಏನ್ ಟಾಪಿಕ್ ಮಾತಾಡ್ತಿರ್ತಾರೆ ಫಸ್ಟ್ ಅದಕ್ಕೆ ಆದ್ಯತೆ ಕೊಡ್ಬೇಕು ತಾನೆ. ಆದ್ಯತೆ ಕೊಡೋದು ಸರಿ ಇರ್ತದೆ. ಅದರಲ್ಲಿ ಒಂದು ಇಶ್ಯೂ ಬಂದಾಗ ಆ ವಿಷಯನೂ ಸ್ವಲ್ಪ ತೊಗೊಬೇಕಾಯ್ತದೆ. ಅಂದರೆ ಏನು ಮಾಡ್ತೀರಾ? ನನಗೇನೋ ಅನುಮಾನ ಏನು ಅಂದರೆ, ನಿಮಗೆ ಇವ್ರನ್ನೇ ಹೊಗಳ್ಬೇಕು ಅನ್ನೋ ಒಂದು ಎಲ್ಲೋ ನಿಮಗೆ ಹೇಳಿರ್ಬೋದು. ಹಂಗಾಯ್ತದೆ ಅಂತ ಅನುಮಾನ ಅದು ಇದೆ. ಇಲ್ದಿದ್ರೆ ಸರಿ. ಮುಂದೆ ಏನೋ ಅಂದ್ರೆ ಚರ್ಚೆ ಆಗಿರಬೇಕು, ಅಂದರೆ ಆರೋಗ್ಯಕರವಾಗಿರ್ಬೇಕು. ಮತ್ತೇನು ಮಾಡೋದು? ಆ ಸಮರ್ಥನೆ ಸ್ಪೋಕ್ಮನ್ ಅಂತ ಬರ್ತದೆ. ನಮ್ದೇನು ಗೊತ್ತಾ, ಬೇರೆ ಚಾನಲ್ಸ್ ಬಗ್ಗೆ ನಮಗೆ ಗೊತ್ತಿಲ್ಲ, ಬಟ್ ನಮ್ಮ ಚಾನಲ್ಸ್ ಅಲ್ಲಿ ಆತರ ಯಾರ ಪರ ಕೂಡ ನಾವು ಮಾತಾಡಲ್ಲ, ಯಾರ ಪರ ಕೂಡ ನಾವಿಲ್ಲ. ಸರಿ, ನಿಮ್ಮ ಚಾನಲ್ ಆ ರೀತಿ ಮಾಡ್ತಾರೆ ಅಂದರೆ ನಾವು ಇಲ್ಲಿರೋರು ಎಲ್ಲರೂ ಖುಷಿ ಪಡ್ತೀವಿ. ಒಂದು ಮಾಧ್ಯಮದವ್ರು ಏನಕ್ಕೆ ಇರೋದು ಅಂದರೆ, ಸಮಾಜದ ನ್ಯೂನತೆಗಳನ್ನ ಅದು ತಿದ್ದುವಂಥ ಕೆಲಸನ ಈ ಮೀಡಿಯಾದವ್ರು ಮಾಡಬೇಕಾಯ್ತು. ಪತ್ರಿಕಾ ರಂಗದಲ್ಲಿ ಏನಿದೆ, ಮೊದಲೆಲ್ಲ ಪ್ರಿಂಟ್ ಮೀಡಿಯಾ ಇತ್ತು. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನಾಗುತ್ತೆ ಅಂದರೆ, ಸಡನ್ನಾಗಿ ಕಳ್ಳನ್ ಮಾಡಿಬಿಡ್ತೀರ, ಅವನ ಹೆಸರು ಡ್ಯಾಮೇಜ್ ಮಾಡಿಬಿಡ್ತೀರ. ತಿರ್ಗಾ ಆಮೇಲೆ ಮಾಡ್ತೀವಿ ಒಳ್ಳೇದು ಅಂದರೆ ಅಷ್ಟೊತ್ತು ಕಾಲೇ ಅವನ ಹೆಸರು ಹೋಗ್ಬಿಟ್ಟಿರ್ತದೆ. ತಿರ್ಗಾ ಅವ್ನು ಸರ್ವ್ ಮಾಡ್ಬೇಕಾದ್ರೆ ಎಷ್ಟು ದಿನ ಹೋಗ್ಬೇಕಾಯ್ತದೆ ಹೇಳಿ? ಏನೇ ಮಾಡಿ ಆಮೇಲೆ ಇನ್ನೊಂದು ಏನು ಮಾಡ್ತೀರಿ ಕೇಳಿ, ಅಲ್ಲೇನೋ ಕಾಶ್ಮೀರದಲ್ಲಿ ಒಂದು ಗಲಾಟೆ ನಡೆದಿರ್ತದೆ. ಆ ಕಾಶ್ಮೀರದಲ್ಲಿ ಇವ್ರಿಗೆ ಗೊತ್ತಿರಲ್ಲ, ನೀವು ನೋಡ್ಬಿಡ್ತೀರ, ನೋಡ್ಬಿಟ್ಟು ಸಡನ್ನಾಗಿ ಹಿಡಿತೀರ. ಏನಂತ? ಅಲ್ಲಿ ಇದ್ರ ಬಗ್ಗೆ ನಿಮಗೆ ಗೊತ್ತಾ ಅಂತೀರ. ಇವ್ರು ತಿಳ್ಕೊಳೋ ಅಷ್ಟೊತ್ತಿಗೆ ಏನು ಮಾಡಿ, ತಿಳ್ಕೊಂಡು ಹೇಳೋ ಅಷ್ಟೊತ್ತಿಗೆ ನೋಡಿರಿ ಒಬ್ಬ CM ಇದ್ದಾರೆ, ಕಾಶ್ಮೀರದಲ್ಲಿ ಹಿಂಗೆ ನಡೀತಾ ಇದೆ, ಆ CMಗೆ ಇದೇ ಗೊತ್ತಿಲ್ಲ ಅಂತಾರೆ. ಅಂದರೆ ಇವ್ನು 4 ಮಿನಿಸ್ಟ್ರು ಅಂದ್ಬಿಡೋದು. ಅಂದರೆ ನಿಮ್ಗೆ ಹೆಂಗ್ ಬೇಕಾದ್ರು ಆ ಥರ. ಇದನ್ನ ಬಿಟ್ಬಿಡಿ. ಕಾಶ್ಮೀರದಲ್ಲಿ ನಡೆದಿರೋದು ಯಾರು ಕೇಳಲ್ಲ. ನಮ್ಮ ರಾಜ್ಯದ CM ಅಂತ ಅಂದ್ರೆ ಅಲ್ಲ, ಈಗ ನಮ್ಮ ರಾಜ್ಯದ CM ಹತ್ರ ಕ್ವಶನ್ಸ್ ಕೇಳೋದು, ನಮ್ಮ ರಾಜ್ಯದಲ್ಲಿ ಏನ್ ನಡೆದಿರುತ್ತೆ ಅದನ್ನ ಕೇಳೋದು ಅಷ್ಟೇ. ಕೊಟ್ಟೆ ಮೇಡಮ್. ಎಕ್ಸಾಂಪಲ್ ಕರ್ನಾಟಕದ ಮಾತ್ರ ನಾವು ಕರ್ನಾಟಕದ್ದೇ ಹೇಳ್ತೀನಿ. ನೀವೇನ್ ಮಾಡ್ತೀವಿ, ಬಾಬಾ ಬುಡನ್ಗಿರಿದು ಒಂದು ಗಲಾಟೆ ಆಯ್ತಾ ಇರ್ತದೆ. ಯಾರು? BJP ಅಂದು ರವಿ ಟೀಮಲ್ಲಿ ಹೋಗಿ ಗಲಾಟೆ ನಡೀತದೆ. ಅಲ್ಲಿ ಹಿಂದೂ ಹೊಡೆದ್ರೋ ಮುಸ್ಲಿಮ್ಸ್ ಹೊಡೆದ್ರೋ ಅಲ್ಲಿ ಗಲಾಟೆ ಆಗ್ಬಿಡ್ತದೆ. ಓಕೆನೇನ್ರಿ? ಇಲ್ಲಿ ನೀವು ಅಲ್ಲಿ ನೋಡ್ಬಿಡ್ತೀರಾ. ಇಲ್ಲೇನು ಮಾಡ್ತೀರಾ? ಹೋಮ್ ಮಿನಿಸ್ಟ್ರಿಗೂ CMಗೂ, ಸರ್ ಇಲ್ಲಿ ಏನು ಗಲಾಟೆ, ನಿಮಗೆ ಈ ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಅಂತಾರೆ. ಅವ್ರು ತಿಳ್ಕೊಳಕ್ಕೆ ಅರ್ಧ ಗಂಟೆ ಬೇಕೋ ಬೇಡವೋ? ನೀವು ಇಲ್ಲಿ ಕೇಳಿದಾಗ ಅವ್ರು ಏನು ಹೇಳಬೇಕು? ಹೇಳ್ತೀರಿ. ಅವಾಗ ಏನಂತ ಆಗ್ತೀರಿ ನೀವು? ನೋಡಿ, ಇಷ್ಟು ರಾಜ್ಯ ಅಲ್ಲಿ ಹತ್ತುರಿತಾ ಇದೆ, ಇವ್ರ ಮಾಹಿತಿ ಬೇಗ ಸಿಕ್ಕಿಲ್ವಂತೆ, ಇಂಥ ಒಂದು ಮಿನಿಸ್ಟ್ರು ಅಂತಿರೋ ಇಲ್ವೋ? ಇದನ್ನು ಕಡಿಮೆ ಮಾಡಿ ಅನ್ನೋ ಒಂದು ಉದ್ದೇಶಕ್ಕೆ ಮಾತಾಡ್ತಿದ್ದೀನಿ. ಅನ್ಯತಾ ಭಾವಿಸ್ಕೊಂಬೇಡಿ ಮೇಡಮ್, ಸಾರಿ. ಬೀಟ್ ಪ್ಲಸ್ ಕರ್ನಾಟಕ.